ನೋಡಿ ಸೆಕೆಂಡ್ ಮೇನಲ್ಲಿ ಏನು ಕೊಟ್ಟಿದ್ದಾರೆ, ಫೈಂಡ್ ದಿ LCM ಆ್ಯಂಡ್ HCF ಆಫ್ ದಿ ಫಾಲೋಯಿಂಗ್ ಪೇರ್ಸ್ ಅಂತ ಕೊಟ್ಟಿದ್ದಾರೆ. ಮತ್ತು ಅದನ್ನು ವೆರಿಫೈ ಮಾಡಬೇಕಂತೆ. ಫಾರ್ಮುಲಾ ಅವರೇ ಕೊಟ್ಟಿದ್ದಾರೆ. LCM ಇಂಟು HCF ಇಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ ಅಂತ ಕೊಟ್ಟಿದ್ದಾರೆ. ಇದು ಫಾರ್ಮುಲಾ, ವೆರಿಫೈ ಮಾಡೋ ಫಾರ್ಮುಲಾ. ನೋಡಿ ಲೆಕ್ಕ ನೋಡಿ 26 ಆ್ಯಂಡ್ 91 ಕೊಟ್ಟಿದ್ದಾರೆ. ಇವೆರಡಲ್ಲೂ LCM ಮತ್ತು HCFನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಯಾವ ಥರಪ್ಪ ಕಂಡುಹಿಡಿಯೋದಂದರೆ ನೋಡಿ 26 ತಗೊಳ್ಳಿ ಫಸ್ಟು. ಇವೆರಡಲ್ಲಿ ಕೊನೆ ಸಂಖ್ಯೆ ನೋಡಿ, ಕೊನೆ ಸಂಖ್ಯೆ ಸರಿ ಸಂಖ್ಯೆನೋ ಇಲ್ಲ ಬೆಸ್ಟ್ ಸಂಖ್ಯೆನೋ ನೀವು ಚೆಕ್ ಮಾಡಿ. 6 ಅನ್ನೋದು ಸರಿ ಸಂಖ್ಯೆ. ಸರಿ ಸಂಖ್ಯೆ ಅಂದರೆ 2 ಟೇಬಲಿಂದ ಡಿವಿಸೇಬಲ್ ಆಗುತ್ತೇನೋ ಚೆಕ್ ಮಾಡಿ ಫಸ್ಟು. 2 ಇಂದ ಹೋಗಿಲ್ಲ ಅಂದರೆ ಮತ್ತು ನೆಕ್ಸ್ಟ್ ಬಂದು 4 ಇಂದನೂ ಹೋಗಿಲ್ಲ ಅಂದರೆ 6. ಆ ಥರ ಸರಿ ಸಂಖ್ಯೆಗಳೇ ನಾವು ಡಿವಿಸೇಬಲ್ ಮಾಡಬೇಕು. ಬೆಸ್ಟ್ ಸಂಖ್ಯೆ ಬಂದರೆ 3 ಇಂದ ಸ್ಟಾರ್ಟ್ ಮಾಡಬೇಕು. 3 ಇಂದ ಹೋಗಿಲ್ಲ ಅಂದರೆ ಮತ್ತು 5 ಇಂದನೂ ಹೋಗಿಲ್ಲ ಅಂದರೆ 7. ಆ ಥರ ಡಿವಿಸೇಬಲ್ ಮಾಡಬೇಕು. ನೋಡಿ 2 ಇಂದ ಹೋಗುತ್ತಾ ಚೆಕ್ ಮಾಡಿ. 2 1s 2 3s. ಇದು 2 ಟೇಬಲಿಂದ ಡಿವಿಸೇಬಲ್ ಆಗುತ್ತೆ. ಮತ್ತು ಇದು 13 ಅನ್ನೋದು 3 ಲಾಸ್ಟ್ ನಂಬರ್ ಬಂದು ಬೇಸ ಸಂಖ್ಯೆ. ಸೊ ಇದು ಬೆಸ್ಟ್ ಸಂಖ್ಯೆಯಿಂದ ಚೆಕ್ ಮಾಡಬೇಕು. 3 ಇಂದನೂ ಹೋಗಲ್ಲ, 5 ಇಂದನೂ ಹೋಗಲ್ಲ, 7 ಇಂದನೂ ಹೋಗಲ್ಲ, ಮತ್ತು 9 ಇಂದನೂ ಹೋಗಲ್ಲ, 11 ಇಂದನೂ ಹೋಗಲ್ಲ. ಮತ್ತು ಇದು ಹೋಗೋದು 13 1s ಮಾತ್ರನೇ ಹೋಗೋದು. ಆ ಥರ 13 1s 13. ಮತ್ತು 19 ಸೇಮ್ ಅದೇ ಥರನೇ ಮಾಡಿ. ನೋಡಿ 1 ಬೇಸ ಸಂಖ್ಯೆ ಅಂದರೆ ನೀವು 3 ಇಂದ ಚೆಕ್ ಮಾಡಬೇಕು. ಡಿವಿಸೇಬಲ್ ಆಗುತ್ತೇನೋ 3 ಇಂದ ಚೆಕ್ ಮಾಡಿ. 3 3s 9 ಆಗುತ್ತೆ, ಬಟ್ 1 ಮಿಕ್ಕುತ್ತೆ, 3 ಇಂದ ಹೋಗಲ್ಲ. 5 ಟೇಬಲಿಂದನೂ 1 ಹೋಗಲ್ಲ. ಮತ್ತು 7 ಇಂದ ಹೋಗುತ್ತೇನೋ ಚೆಕ್ ಮಾಡಿ. 7 1s 7 ಹೋಗುತ್ತೆ. 9ಅಲ್ಲಿ 7 ಹೋದರೆ ಎಷ್ಟು ಮಿಕ್ಕುತ್ತೆ? 2 ಮಿಕ್ಕುತ್ತೆ. 2ನ ಪಕ್ಕಕ್ಕೆ ಕಳಿಸಿದ್ರೆ 21 ಆಗುತ್ತೆ. ನೋಡಿ 7 3s 21 ಆಗುತ್ತೆ. ಮತ್ತು 13 ಯಾವುದರಿಂದನೂ ಹೋಗಲ್ಲ, 13 1s 13. ಮತ್ತು ನೋಡಿ ಇವನ್ನ ಯಾವ ಥರ ಬರೆಯೋದಂದರೆ 26 ಇಸ್ ಈಕ್ವಲ್ ಟು 2 ಇಂಟು 13 ಅಂತ. ಮತ್ತು ಇದನ್ನು 91 ಇಸ್ ಈಕ್ವಲ್ ಟು 7 ಇಂಟು 13 ಅಂತ ಈ ಥರ ಬರೀಬೇಕು. ಮತ್ತು LCM HCF ಹೆಂಗಪ್ಪ ಕಂಡುಹಿಡಿಯೋದಂದರೆ ನೋಡಿ LCM ಅಂದರೆ ಏನಿಲ್ಲ, ಎರಡಲ್ಲಿ ಸೇಮ್ ಇರೋದನ್ನು ಒಂದು ಸಲ ಬರ್ಕೊಳ್ಳಿ, ಮಿಕ್ಕಿರೋದು ಎಲ್ಲ ಬರ್ಕೊಂಡು ಮಲ್ಟಿಪ್ಲೈ ಮಾಡಬೇಕು. ಅರ್ಥ ಆಯ್ತಾ? ನೋಡಿ ಇವೆರಡಲ್ಲಿ ಸೇಮ್ ಇರೋದು 13, ಅದನ್ನು ಒಂದು ಸಲ ಮಾತ್ರ ಬರ್ಕೋಬೇಕು. ಮಿಕ್ಕಿರೋವು 2 ಇದೆ ಮತ್ತು 7 ಇದೆ, ಅದನ್ನು ಬರ್ಕೊಂಡು ಮಲ್ಟಿಪ್ಲೈ ಮಾಡಬೇಕು. ಮತ್ತು HCF ಏನಪ್ಪ ಅಂದರೆ ಸೇಮ್ ಇರೋದನ್ನು ಮಾತ್ರ ಬರೀಬೇಕು. ಎರಡಲ್ಲಿ ಸೇಮ್ ಇರೋದು ಒಂದು ಸಲ ಮಾತ್ರ ಬರೀಬೇಕಷ್ಟೆ. ಇಲ್ಲೇನಾದರೂ 7 ಇದ್ದರೆ ಅದನ್ನು ಬರ್ಕೋಬೇಕಿತ್ತು. ಇಲ್ಲಿ ಬರೀ ಒಂದು ಕಾಮನ್ ಎರಡಲ್ಲಿರೋದು 13 ಮಾತ್ರ, ಅದಕ್ಕೆ ಒಂದು ಸಲ ಮಾತ್ರ 13 ಮಾತ್ರ ಬರ್ಕೊಂಡಿದ್ದೀನಿ. ಎಲ್ಲರಿಗೂ ಅರ್ಥ ಆಗಿದೆ ಅಂದ್ಕೊತೀನಿ. ಮತ್ತು ಇದನ್ನು ಮಲ್ಟಿಪ್ಲೈ ಮಾಡಿ ಬರ್ಕೋಬೇಕು. 13 ಇಂಟು ನೋಡಿ 2 7s 14. ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ? 14 + 4 182. LCM ಬಂದು 182 ಬಂದಿದೆ. ಇವಾಗ ಹೆಂಗಪ್ಪ ವೆರಿಫೈ ಮಾಡೋದಂದರೆ ನೋಡಿ ಅವರೇ ಫಾರ್ಮುಲಾ ಕೊಟ್ಟಿದ್ದಾರೆ. LCM ಇಂಟು HCF ಈಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್. ಇವಾಗ LCM HCF ನಿಮ್ಗೆ ಗೊತ್ತು, ನಾನು ಆಲ್ರೆಡಿ ಕಂಡುಹಿಡಿದಿದ್ದೀವಿ. LCM ಬಂದು 182, HCF ಬಂದು 13. ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ ಅಂದರೆ ಏನಿಲ್ಲ, ಲೆಕ್ಕದಲ್ಲೇ ಕೊಟ್ಟಿರ್ತಾರೆ ನೋಡಿ, ಅವನ್ನ ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ ಅಂತಾರೆ. 26 ಇಂಟು 91 ಇವೆರಡನ್ನೂ ಮಲ್ಟಿಪ್ಲೈ ಮಾಡಿದ್ರೆ ಈಕ್ವಲ್ ಬಂದರೆ ಆನ್ಸರ್ ವೆರಿಫೈ ನೀವು ಮಾಡಿರೋ ಲೆಕ್ಕ ಸರಿ ಅಂತ, ಇಲ್ಲಾಂದರೆ ನೀವು ಮಿಸ್ಟೇಕ್ ಮಾಡಿದ್ದೀರಾ ಅಂತ. ನೋಡಿ ಇವಾಗ ಇವನ್ನ ಮಲ್ಟಿಪ್ಲೈ ಮಾಡಿ 13 8 104 ಕ್ಯಾರೀಸ್ 10. 13 13 + 10 23. 2 3 6 ಬಂದಿದೆ. ಈ ಕಡೆ ಮಲ್ಟಿಪ್ಲೈ ಮಾಡೋಣ. ನೋಡಿ ನಾನು ಒಂದೊಂದು ಸಂಖ್ಯೆನೇ ನಾನು ಮಲ್ಟಿಪ್ಲೈ ಮಾಡ್ತೀನಿ. 1 6s 6, 1 2s 2 ಮತ್ತು 9 ಮಾಡ್ತೀನಿ. 18 9 ಎಷ್ಟು?
ನೋಡಿ 9 7 18, 18 5 23, ಇಲ್ಲಿ 6 6 3 2 ಈಕ್ವಲ್ ಬಂದಿದೆ ಆನ್ಸರ್ ಬಂದಿದೆ ಅಂದರೆ ವೆರಿಫೈ, ಎನ್ಸ್ ವೆರಿಫೈಡ್. ಇಷ್ಟೇ, ಎಲ್ಲರಿಗೂ ಅರ್ಥ ಆಗಿದೆ ಅಂದ್ಕೊತೀನಿ.